ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದು ತುಂಬ ಸ್ಪೆಷಲ್ ಆಗಿರೋ ದಿನ. ಎಲ್ಲರಿಗೂ ಗೊತ್ತಿರೋದೇ ಮಕರ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಇವತ್ತಿನ ಹಬ್ಬದಲ್ಲಿ ಆಯುಸ್ಸು, ಆರೋಗ್ಯ, ಖುಷಿ, ಸಂತೋಷ ಎಲ್ಲನೂ ಹೆಚ್ಚೆಚ್ಚು ಸಿಗಲಿ ಅಂತ ದೇವರಲ್ಲಿ ಕೇಳ್ತಾ ಈ ವಿಡಿಯೋನ ನೋಡ್ತಾ ಇರೋರೆಲ್ಲ ಒಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬ ಅನ್ನೋದೇ ಒಂದು ನಮ್ಮ ಹಿಂದೂಗಳಲ್ಲೇ ಸ್ಟಾರ್ಟ್ ಆಗೋದೇ ಒಂದು ಹಬ್ಬ ಅನ್ನೋದು ಈ ರಂಗೋಲಿಯಿಂದ. ಮನೆಯಲ್ಲಿ ಚಿಕ್ಕ ಚಿಕ್ಕ ರಂಗೋಲಿ ಹಾಕಿದ್ರೆ, ಒಂದು ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ರೆ ಅದಕ್ಕೆ ಒಂದು ಮಹತ್ವವಿದೆ. ಹಬ್ಬದ ದಿನ ಬರೀ ನಾವು ದೊಡ್ಡ ದೊಡ್ಡ ರಂಗೋಲಿನೇ ಹಾಕೋದು ಜಾಸ್ತಿ. ಹಬ್ಬದ ದಿನ ಈ ದೊಡ್ಡ ರಂಗೋಲಿ ಹಾಕೋದ್ರಿಂದ ಅವತ್ತಿನ ಹಬ್ಬದ ವಾತಾವರಣನೇ ಚೇಂಜ್ ಮಾಡುತ್ತೆ. ನಾವು ಬೆಳಗ್ಗೆ ಎದ್ದಾಗ ನಾರ್ಮಲಾಗೇ ಇರ್ತೀವಿ, ಆಮೇಲೆ ರಂಗೋಲಿ ಹಾಕೋದು, ಸ್ನಾನ ಮಾಡೋದು ಇದನ್ನೆಲ್ಲ ಮಾಡಿದಾಗ ಹಬ್ಬದ ವಾತಾವರಣ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಇನ್ನಷ್ಟು ಹಬ್ಬದ ವಾತಾವರಣ ಜಾಸ್ತಿ ಆಗ್ತಾ ಇರುತ್ತೆ. ಫಸ್ಟಂತೂ ನಾವು ಚಿಕ್ಕ ಮಕ್ಕಳಿರೋಗಂತೂ ಒಂದು ವಾರಕ್ಕೆ ಮುಂಚೆನೇ ಈ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಾಯಿತ್ತು. ಯಾಕೆ ಹೇಳಿ? ಯಾಕಪ್ಪ ಅಂದರೆ ಫಸ್ಟು ನಾವೆಲ್ಲ ಚಿಕ್ಕ ಮಕ್ಕಳಿರ್ಬೇಕಾದ್ರೆ ನಮ್ಮಮ್ಮ, ನಮ್ಮ ಅಜ್ಜಿದಿರು ಅವರೆಲ್ಲ ಏನು ಮಾಡೋರು ಅಂದರೆ ಎಳ್ಳು ಬೆಲ್ಲ ಎಲ್ಲನೂ ಒಂದು ವಾರಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡೋರು. ಒಂದಿನ ಕೊಬ್ಬರಿ ಕಟ್ ಮಾಡೋದು, ಒಂದಿನ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋದು, ಒಂದೊಂದು ದಿನ ಒಂದೊಂದು ಥರ ರೆಡಿ ಮಾಡ್ಕೊಳ್ಳೋದು ಹಬ್ಬಕ್ಕೆ. ಹಾಗೆಯೇ ಅವರೆಕಾಯಿಗಳು ಅಷ್ಟೇ ತಂದು ಸುಲಿದು ಒಂಥರ ನನಗೆ ಆ ದಿನಗಳು ನೆನೆಸ್ಕೊಂಡ್ರೆ ಮತ್ತೆ ಬರಲ್ಲ ಆ ಲೈಫ್ ಮತ್ತೆ ಅನಿಸುತ್ತೆ. ಅಷ್ಟು ಖುಷಿ ಆಗುತ್ತೆ. ಆದರೆ ನೆನೆಸ್ಕೊಂಡ್ರೆ ಬೇಜಾರು ಕೂಡ ಆಗುತ್ತೆ. ಯಾಕಪ್ಪ ಅಂದರೆ ಮತ್ತೆ ಬರಲ್ವಲ್ಲ ಆ ಥರ ಲೈಫ್ಗಳು. ಈಗ ನಮ್ಮ ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋಕ್ಕೆ, ನೋಡ್ಸೋದಕ್ಕೆ ಆ ಥರ ಆಗಲ್ವಲ್ಲ. ಇವಾಗ ಏನಿದ್ರೂ ರೆಡಿಮೇಡ್, ಏನು ತೊಗೊಂಡ್ರು ರೆಡಿಮೇಡ್ ಅಷ್ಟೇ. ಅದರಲ್ಲೂ ನಾನು ಈ ಸಲ ಎಳ್ಳು ಬೆಲ್ಲ ಇಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಯಾಕಪ್ಪ ಅಂದರೆ ನನಗೆ ರೆಡಿಮೇಡ್ ಅಷ್ಟು ಇಷ್ಟ ಆಗಲ್ಲ ಯಾವತ್ತೂ. ಯಾವಾಗಲೂ ಅಮ್ಮ ಮಾಡಿಕೊಡೋರು, ಇಲ್ಲಾಂದರೆ ನಾನೇ ಮಾಡ್ಕೊಳ್ತಾ ಇದ್ದೆ. ಬಟ್ ಈ ವರ್ಷ ಎಳ್ಳು ಬೆಲ್ಲನ ನಾನು ಇಡಲೇ ಇಲ್ಲ. ನನಗೆ ರೆಡಿಮೇಡ್ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ನಾನು ಹಾಗೇ ಪೂಜೆ ಮಾಡಿದೆ. ಮನೆಯಲ್ಲಿ ಇರುವ ಚಿಕ್ಕ ಪುಟ್ಟ ತಿಂಡಿ ಮಾಡಿಬಿಟ್ಟು ಹಾಗೇ ರೆಡಿ ಮಾಡಿದ್ದೀನಿ. ಇವತ್ತು ಹಬ್ಬ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಇವತ್ತು ಹಬ್ಬ ಮುಗಿಸ್ಕೊಂಡು ನಾನು ಅಮ್ಮನ ಮನೆಗೆ ಹೋಗಬೇಕಾಗಿತ್ತು. ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಅಮ್ಮನ ಮನೆಗೆ ಹೋಗಿ. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದು ರಂಗೋಲಿ ಹಾಕಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಅಮ್ಮನ ಮನೆಗೆ ಹೊರಡೋಣ ಅಂದ್ಬಿಟ್ಟು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ. ಸರಿ, ಇವತ್ತಿನ ಅಡುಗೆ ಅಂತೂ ಎಲ್ಲರಿಗೂ ಗೊತ್ತಿರೋದೆ, ಸಿಹಿ ಪೊಂಗಲ್, ಖಾರ ಪೊಂಗಲ್ಲು. ಅದ್ರ ಜೊತೆಗೆ ಗೆಣಸು, ಕಡಲೆಕಾಯಿ, ಕಬ್ಬು ಎಲ್ಲನೂ ಮಾಡಿ ಇಡೋದು. ಕಬ್ಬೇನು ಮಾಡೋದಿಲ್ಲ, ತಂದಿರೋದಷ್ಟೇ. ಈಗ ಕಡಲೆಕಾಯಿ ಮತ್ತು ಗೆಣಸನ್ನೆಲ್ಲ ಬೇಯಿಸ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಕಡಲೆಕಾಯಿನ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ನೋಡಿದೆ. ಒಂದು ಚೂರು ಮಣ್ಣಿರಲಿಲ್ಲ, ಕ್ಲೀನಾಗಿತ್ತು, ಮಣ್ಣು ಇಲ್ದಿರಾನೆ. ಅದಕ್ಕೋಸ್ಕರ ಒಂದು ಸರಿ ಸ್ವಲ್ಪ ತೊಳೆದುಬಿಟ್ಟು ಆನಂತರ ಇದನ್ನು ಬೇಯಕ್ಕಿಡೋಣ ಅಂತ. ಗೆಣಸನ್ನ ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗಿತ್ತು, ಸ್ವಲ್ಪ ಉದ್ದುದ್ದ ಇತ್ತು. ನಮ್ಮ ಮನೇಲಂತೂ ಕಡಲೆಕಾಯಿ ಮಾತ್ರ ಬೇಗ ಖಾಲಿಯಾಗಿ ಹೋಗುತ್ತೆ. ಹಾಗೆಯೇ ಗೆಣಸು ಕೂಡ ನಾನು ಒಬ್ಬಳಿಗೆ ಇಷ್ಟ ಆಗೋದು, ನನ್ನ ಮಗಳಿಗೆ ಅಷ್ಟು ಇಷ್ಟ ಆಗೋಲ್ಲ. ಮಗ 1-2 ತಿಂತಾನೆ, ನನ್ನ ಹಸ್ಬೆಂಡ್ ಅಂತೂ ಗೆಣಸೇ ತಿನ್ನಲ್ಲ. ಕಡಲೆಕಾಯಿ ಮಾತ್ರ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಅದಕ್ಕೋಸ್ಕರ ಸ್ವಲ್ಪ ಕಡಲೆಕಾಯಿ ಜಾಸ್ತಿನೇ ಬೇಯಕ್ಕಿಟ್ಟಿದ್ದೀನಿ. ಆನಂತರ ಆಂಟಿ ಎಲ್ಲ ಬಂದರು. ನಾನು ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ದೆ. ಆಂಟಿ ಆಮೇಲೆ ಬಂದು ಹೇಳ್ತಾಯಿದ್ರು, ಫಸ್ಟ್ ಹೇಳ್ಬೇಕಲ್ವಾ, ಬೇಗ ಬರ್ತಾಯಿದ್ದೆ ಅಂತ. ಪಾಪ ಅವ್ರಿಗೆ ಈ ಚಳಿಯಲ್ಲಿ ಅಷ್ಟು ಬೇಗ ಹೇಳೋದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನೇ ಎಲ್ಲ ಮಾಡಿಕೊಂಡೆ. ಇನ್ನೇನು ಕಸ ಗುಡಿಸಿ ಮನೆ ಒರೆಸ್ಬೇಕು. ಅಷ್ಟರಲ್ಲಿ ನಾನು ಈ ಕಡೆ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಕಡೆ ತಿಂಡಿ ಮಾಡೋಷ್ಟರಲ್ಲಿ ಆಂಟಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಡ್ತಾರೆ. ಹಾಗೆಯೇ ಅವ್ರು ಬಂದಿದ್ದ ತಕ್ಷಣ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಕೊಟ್ಬಿಡ್ತೀನಿ. ಯಾಕಂದರೆ ಈ ಚಳಿಯಲ್ಲಿ ಈ ಬಿಸಿ ಬಿಸಿಯಾಗಿ ಕಾಫಿ ಕುಡಿದ್ರೆ ಅವ್ರಿಗೂ ಸ್ವಲ್ಪ ಎನರ್ಜಿ ಬರುತ್ತೆ ಮನೇಲಿ ಕೆಲಸ ಮಾಡೋದಕ್ಕೆ ಅಂತ. ಈಗ ಗೆಣಸೆಲ್ಲ ಕಟ್ ಮಾಡಿಕೊಟ್ರು. ಈಗ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕಿಡ್ತೀನಿ. ಹಾಗೆಯೇ ಈ ಕಡೆ ಪೊಂಗಲ್ಗೆ ಹೆಸರು ಬೇಳೆನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. 1 ಲೋಟ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಪೊಂಗಲ್ ರೆಸಿಪಿ ಎಲ್ಲ ನನ್ನ ತುಂಬ ಹಳೆ ವ್ಲಾಗಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಪೂರ್ತಿಯಾಗಿ ನಾನು ಡೀಟೇಲಾಗಿ ಈ ರೆಸಿಪಿಗಳನ್ನ ನಾನು ತೋರಿಸ್ತಾ ಇಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಇನ್ನೊಂದ್ಸಲಿ ಈ ಪೂರ್ತಿ ತಿಂಡಿ ರೆಸಿಪಿನ ನಾನು ಕಂಪ್ಲೀಟಾಗಿ ಇನ್ನೊಂದು ವ್ಲಾಗ್ ಮಾಡ್ತೀನಿ. ಹಾಗೆಯೇ ಇವತ್ತು ಹೆಸರುಬೇಳೆ ಚೆನ್ನಾಗಿ ಹುರಿದಿದ ನಂತರ 1 ಲೋಟ ಹೆಸರುಬೇಳೆಗೆ 1 ಲೋಟ ಅಕ್ಕಿ ತೊಗೊಂಡು ಅದೆರಡನ್ನೂ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ತೊಳೆದುಬಿಟ್ಟು 1 ಲೋಟ ಹಂಗೆ ನಾನು 4 ಲೋಟ ನೀರು ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 8 ಲೋಟ, 1 ಲೋಟ ಅಕ್ಕಿಗೆ 4 ಲೋಟ ನೀರು, 1 ಲೋಟ ಹೆಸರು ಬೇಳೆಗೆ 4 ಲೋಟ ನೀರು, ಟೋಟಲ್ 8 ಲೋಟ ನೀರು ಹಾಕ್ಕೊಂಡು ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಆನಂತರ ಈ ಕಡೆ ಕಡಲೆಕಾಯಿ ಬೇಯ್ತಾಯಿತ್ತು, ಗೆಣಸು ಕೂಡ ಬೆಂದಿತ್ತು, ಎಲ್ಲ ಆಗಿತ್ತು. ಈಗ ಅದನ್ನೆಲ್ಲ ಇಳಿಸಿ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೆ ಟೀ ಕೊಟ್ರೇ ಸಮಾಧಾನ. ಆ ಕಡೆ ಟೀ ಇಟ್ಟಿದ್ದೀನಿ. ಈ ಕಡೆ ಸಿಹಿ ಪೊಂಗಲ್ಗೆ ನಾರ್ಮಲಾಗಿ ಒಂದು 4-5 ಸ್ಪೂನ್ ತುಪ್ಪ,
ಹಸಿ ತೆಂಗಿನಕಾಯಿ ಹಾಕ್ಕೊಳ್ತೀನಿ, ಹಾಗೆಯೇ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಇಷ್ಟು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಹೆಸರುಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅಕ್ಕಿನೂ ಹೆಸರುಬೇಳೆ, ಅದನ್ನೇ 2 ಪಾರ್ಟಾಗಿ ತೊಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಪೊಂಗಲ್ ಅದರಲ್ಲೇ ಮಾಡ್ಕೊಳ್ತೀನಿ, ಒಂದು ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ಕೊಳ್ತೀನಿ. 2 ಡಿವೈಡ್ ಮಾಡ್ಕೊಂಡಿದ ನಂತರ ಈಗ ಸಿಹಿ ಪೊಂಗಲ್ ರೆಡಿ ಮಾಡಿಕೊಂಡೆ. ಬೆಲ್ಲನ ಕರಗಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೆ ಬೇಳೆಗೆ, ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಗ್ಗರಣೆ ಮಾಡ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆನಂತರ ಈ ಕಡೆ ಖಾರ ಪೊಂಗಲ್ ಕೂಡ ಆಯಿತು. ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು. ನಾನು ಕೂಡ ರೆಡಿ ಆದೆ, ಮನೆ ಕೂಡ ಕ್ಲೀನ್ ಆಯಿತು. ನಾನು ಇದೆಲ್ಲ ಮುಗಿಸೋ ಅಷ್ಟರಲ್ಲಿ ಆಂಟಿ ಮನೆ ಕೂಡ ಗುಡಿಸಿ ಒರೆಸಿ ಕೊಟ್ಟರು. ಈಗ ನೈವೇದ್ಯಕ್ಕೆ ನಾನು ಗೆಣಸು, ಕಡಲೆಕಾಯಿ ಎಲ್ಲ ಇಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಇವತ್ತು ನಾನು ಅವರೆಕಾಯಿನೇ ತರಿಸ್ಲಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ಗೆ ಆಮೇಲೆ ಹೇಳಿದೆ ಅವರೆಕಾಯಿ ಬೇಕಾಗಿತ್ತು ಅಂತ. ಸರಿ ಊಟಕ್ಕೆ ನಾವೇನಿದ್ರು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಈಗ 1 kg ಅವರೆಕಾಯಿ ತಂದರೆ ವೇಸ್ಟ್ ಆಗುತ್ತೆ. ಮತ್ತು ಅವರೆಕಾಯಿ ಬೇಯಿಸಿರೋದು ನಾವು ಅಷ್ಟು ತಿಂತಾ ಇಲ್ಲ, ಬಟ್ ಏನಂದರೆ ಶಾಸ್ತ್ರಕ್ಕನ ಇಡಲೇಬೇಕಾಗಿತ್ತು ಅಂತ ಹೇಳಿದೆ. ಹೋಗಲಿ ಬಿಡು, ಇನ್ನು ಪರವಾಗಿಲ್ಲ, ಏನಾಗಲ್ಲ ಅಂತ ಅಂದರು. ಇರೋದ್ರಲ್ಲೇ ಇಟ್ಟು ಅಂದರೆ ಮಾಡಿರೋದನ್ನೇ ಇಟ್ಟು ಪೂಜೆ ಮುಗಿಸ್ಕೊಂಡೆ. ಹಾಗೆ ಎಳ್ಳು ಬೆಲ್ಲ ಏನೂ ಇಟ್ಟಿರಲಿಲ್ಲಲ್ಲ, ಅಮ್ಮ ಮಾಡ್ತೀನಿ ಅಂತ ಹೇಳಿದರು. ಪ್ರತಿ ವರ್ಷ ನನಗೆ ಅಮ್ಮನೇ ಕೊಡ್ತಾಯಿದ್ರು, ಮಿಸ್ ಆದರೆ ನನಗೆ ಹೇಳ್ತಾಯಿದ್ರು. ಈ ವರ್ಷ ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಇಬ್ಬರು ರೆಡಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮನೆಯಲ್ಲಿರುವ ಸ್ವಲ್ಪ ಎಳ್ಳು ಮತ್ತು ಬೆಲ್ಲನ ಅದನ್ನೇ ಮಿಕ್ಸ್ ಮಾಡಿಬಿಟ್ಟು ಹಾಗೇ ತಿಂದಿದ್ದಾಯಿತು ದೇವ್ರ ಮುಂದೆ ಇಟ್ಟು. ಅದನ್ನು ನಾನು ನಿಮಗೆ ತೋರಿಸೋದೇ ಮರ್ತೋಗ್ಬಿಟ್ಟಿದ್ದೀನಿ. ಈಗ ಪೂಜೆ ಎಲ್ಲ ಆಗಿದ ನಂತರ ಈಗ ನಾನು ಕೂಡ ರೆಡಿಯಾಗಿ ಹೊರಡಬೇಕು. ನನ್ನ ಹಸ್ಬೆಂಡು ಕೂಡ ರೆಡಿ ಆದರು. ಬಟ್ ಏನಾಯಿತು ಲಾಸ್ಟ್ ಮಿನಿಟಲ್ಲಿ ಅಂದರೆ ನನ್ನ ಮಗನಿಗೆ ಸ್ಕೂಲ್ ಇದೆ ಅಂತ ಹೇಳಿದ್ರು. ಇವನು ಹಿಂದಿನ ದಿನವೇ ಹೇಳಿದ್ದ, ಬಟ್ ನಾನು ಮರ್ತೋಗ್ಬಿಟ್ಟಿದ್ದೆ ಗಡಿಬಿಡಿಯಲ್ಲಿ. ಸ್ಕೂಲ್ ಇದೆ ಅಂದಿದ ತಕ್ಷಣ ಸರಿ ಅವನ್ನ ಅಲ್ಲೇ ಬಿಟ್ಟು ನಾವು ಹೊರಡಬೇಕಾಗಿತ್ತು. ಏನಕ್ಕಪ್ಪ ಸ್ಕೂಲ್ ಇದೆ ಅಂದರೆ ಅವನಿಗೆ 3 ಡೇಸಲ್ಲಿ ಸ್ಕೂಲ್ ಡೇ ಇದೆ, ಅದಕ್ಕೋಸ್ಕರ ಡ್ಯಾನ್ಸಿಗೆ ಬೇರೆ ಸೇರಿದ್ದಾನೆ, ಡ್ಯಾನ್ಸ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಇದೆ ಅನ್ನೋದಕ್ಕೋಸ್ಕರ ಅವನ್ನ ಅಲ್ಲೇ ಬಿಟ್ಟು ನಾನು ಮತ್ತು ನನ್ನ ಮಗಳು ಇಬ್ಬರು ಹೊರಟಿದ್ದಾಯಿತು. ಈಗ ಪೂಜೆ ಎಲ್ಲ ಮಾಡಿದ್ಮೇಲೆ ಮನೆ ಬಾಗಿಲು, ಮನೆ ವಾತಾವರಣ ಎಲ್ಲ ಚೇಂಜ್ ಆಗೋಯಿತು. ಈಗ ನಾನು ತಿಂಡಿನೇ ತಿಂದಿರಲಿಲ್ಲ. ಯಾಕಪ್ಪ ಅಂದರೆ ಅಮ್ಮನ ಮನೆಗೆ ಹೋಗಿದ ತಕ್ಷಣ ಫಸ್ಟ್ ಅಮ್ಮ ಏನೇ ಆದ್ರೂ ಅವ್ರ ಮುಂದೆ ಊಟ ಮಾಡಿಬಿಡ್ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ತಿಂಡಿ ತಿಂದರೆ ಅಲ್ಲಿ ಊಟ ಬಿಡ್ತೀನಿ ಅಂತ ಗೊತ್ತಿತ್ತು. ತಿಂಡಿ ಇಲ್ಲಿ ತಿನ್ನೋಕೆ ಹೋಗಲಿಲ್ಲ, ಡೈರೆಕ್ಟ್ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಹೊರಟ್ವಿ. ನಾನು ಹೇಳ್ದೆ ಅಲ್ಲ, ಹೋಗಿದ ತಕ್ಷಣ ನನಗೆ ಊಟ ಹಾಕ್ಕೊಟ್ರು. ನನಗೂ ತುಂಬ ಹೊಟ್ಟೆ ಹಸ್ತಿತ್ತು, ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿದ್ನಲ್ಲ, ಅದಕ್ಕೋಸ್ಕರ ಅಮ್ಮ ಇದ್ಕಿದ ಬೇಳೆ ಸಾರು, ವಡೆ, ಅನ್ನ ಎಲ್ಲ ಕೂಡ ಮಾಡಿದರು. ಹಾಗೆಯೇ ಸ್ವಲ್ಪ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ ನಂತರ ನನ್ನ ಮಗಳು ಹಿಂದಿನ ದಿನ ನಿಮಗೆ ಒಂದು ಕಾಫಿ ತೋರಿಸಿದೆ ನೋಡಿ, ಆ ಕಾಫಿ ಮಾಡಿಕೊಡ್ತೀನಿ ಅಂತ ಅಂದ್ಲು ನಮ್ಮಮ್ಮನಿಗೆ. ಸರಿ, ಅಮ್ಮನಿಗೂ ತುಂಬ ಇಷ್ಟ ಅವಳು ಕಾಫಿ ಮಾಡೋದು, ಮಾಡಿದ್ದು ಕುಡಿದಿದ್ದು ಎಲ್ಲ ಆಯಿತು. ಅದು ವಿಡಿಯೋ ಮಾಡೋದೇ ಮರೆತೆ. ಏನಕ್ಕಪ್ಪ ಅಂದರೆ ಅಲ್ಲಿ ಹೋದರೆ ಬರೀ ಮಾತಾಡ್ತಾನೆ ಇರ್ತೀವ, ನಾನು ಮೊಬೈಲ್ ತೆಗಿಯೋದಾಗಲಿ ಇನ್ನೊಂದಾಗಲಿ ಮರೆತು ಹೊಟ್ಟೋಗ್ಬಿಡ್ತೀವಿ. ಆನಂತರ ಅಮ್ಮನ ಮನೆ ಪಕ್ಕ ಆಂಟಿ ಇದ್ದಾರೆ, ಅವರು ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಈ ಆಂಟಿ ಅಂತೂ ನನ್ನ ತುಂಬ ತಿಂಗಳಿಂದ ಬಾ ಅಂತ ಕರೀತಾನೆ ಇದ್ದರು. ಬಟ್ ನನಗೆ ಸ್ಕೂಲ್ ಇರೋದಕ್ಕೆ ಮಕ್ಕಳಿಗೆಲ್ಲ ಎಲ್ಲೂ ಹೋಗೋಕ್ಕೂ ಆಗ್ತಾಯಿಲ್ಲ. ಹಾಗೆಯೇ ಇವತ್ತು ಹೋಗಿರೋದಕ್ಕೆ ಆಂಟಿ ಫುಲ್ ಖುಷಿಯಾಗೋಗಿದ್ರು, ಒಬ್ಬಟ್ಟು ಕೂಡ ಮಾಡ್ತಾಯಿದ್ರು. ಸರಿ, ನಾನು ಬೇಗ ತಟ್ಕೊಡ್ತೀನಿ ಅಂತ ಎಲ್ಲ ತಟ್ಕೊಟ್ಟೆ. ಅಮ್ಮ ಬೇಯಿಸ್ತಾಯಿದ್ರು, ಆಂಟಿ ಎಲ್ಲ ರೆಡಿ ಮಾಡಿಕೊಡ್ತಾಯಿದ್ರು. ಅಮ್ಮನ ಮನೆ ಮುಂದೆ ಇನ್ನೊಂದೇನಪ್ಪ ಅಂದರೆ ಅಡುಗೆ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ಅಮ್ಮನ ಮನೆ ಮುಂದೆ ಯಾವ ಥರ ಇದೆ ಎಲ್ಲ ಅಂದ್ಬಿಟ್ಟು. ಯಾರನ್ನು ಹೊಸಬ್ರು ನೋಡೇ ಇಲ್ಲ ಅಂದರೆ ನಂದು ಹಿಂದಿನ ವ್ಲಾಗಲ್ಲಿ ಹೋಗಿ ನೋಡ್ಕೊಂಬನ್ನಿ. ಅಮ್ಮನ ಮನೆ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಮುಗಿಯೋಷ್ಟರಲ್ಲಿ 4 ಗಂಟೆ ಆಗಿ ಹೋಯಿತು. ಸರಿ, ನಾನು ಕೂಡ ಒಂದು ಒಬ್ಬಟ್ಟು ತಿಂದುಬಿಟ್ಟು ಆನಂತರ ನನ್ನ ಮಗಳು ಊಟ ಮಾಡಿರಲಿಲ್ಲ, ಅಮ್ಮ ಊಟ ಹಾಕ್ಕೊಟ್ರು. ಇನ್ನೂ ಸ್ವಲ್ಪ ಹೊತ್ತು ಮಾತಾಡಿ 5 ಗಂಟೆಗೆ ಅಲ್ಲಿಂದ ವಾಪಸ್ ಬಿಟ್ವಿ. ಎಷ್ಟು ಬೇಗ ಆಗೋಯ್ತು ಅಂದರೆ ಹಿಂಗೋಗಿ ಹಂಗೆ ಬಂದ್ವಿ ಅನ್ನೋ ಥರ ಆಗೋಯ್ತು. 5 ಗಂಟೆ ಆಗಿದ ನಂತರ ನಾವು ನಮ್ಮ ಮನೆಗೆ ಬಂದಿದ್ದಾಯಿತು. ಯಾಕಂದರೆ ಸಂಜೆ ದೀಪ ಹಚ್ಚಬೇಕು ಮತ್ತು ನಾಳೆ ಸ್ಕೂಲ್ ಇದೆ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ಅಮ್ಮ ನನಗೆ ಅಂದ್ಬಿಟ್ಟು ಈ ಥರ ಟಬ್ಬು ಮತ್ತು ಬಕೆಟು ಎಲ್ಲ ತೆಗೆದಿಟ್ಟಿದ್ರು. ಮನೆ ಒರೆಸೋ ಬಕೆಟು ಸ್ವಲ್ಪ ಹಾಳಾಗಿದೆ ಅಂತ ಹೇಳಿದೆ ಅವ್ರಿಗೆ. ನನಗೆ ಗೊತ್ತೇ ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಆಟೋ ಹತ್ತಬೇಕಾದ್ರೆ ಅದನ್ನು ಎಲ್ಲ ಆಟೋದಲ್ಲಿ ಇಟ್ಟರು. ಪಾತ್ರೆ ತೊಳೆಯೋ ಟಬ್ ಎಲ್ಲನೂ ತೆಗೆದಿಟ್ರು. ನನಗೆ ಚಿಕ್ಕದು ಬೇಕಷ್ಟೇ, ದೊಡ್ಡದು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಾಲಲ್ಲ ದೊಡ್ಡ ಟಬ್ ಇಡೋದಕ್ಕೆ ಅಂದ್ಬಿಟ್ಟು ಚಿಕ್ಕದಾಗೆ ಕೊಡಿಸಿದ್ರು. ಆನಂತರ ಇನ್ನೇನು ಅಡುಗೆನೂ ಮಾಡಿರಲಿಲ್ವಲ್ಲ, ಅಮ್ಮ ಫಸ್ಟೇ ಹೇಳಿದರು ನಾನೇ ಅಡುಗೆ ಮಾಡ್ತೀನಿ, ನೀನು ಊಟಕ್ಕೆ ಇಲ್ಲಿಗೆ ಬಂದುಬಿಡು ಅಂತ. ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಮಗನೂ ಬಂದಿರಲಿಲ್ಲ ಅನ್ನೋದಕ್ಕೆ ನೈಟ್ಗೆ ಇಲ್ಲಿಗೆ ಪಾರ್ಸಲ್ ಬಂತು. ಎಲ್ಲ ತೆಗೆದು ಈಚೆ ಇಡ್ತಾಯಿದ್ದೀನಿ. ಬಾಕ್ಸಲ್ಲಿರೋದೆಲ್ಲ ಪಾತ್ರೆಯಲ್ಲಿ ಇಟ್ಬಿಟ್ಟು ಆನಂತರ ಸಂಜೆನೂ ಪೂಜೆ ಮಾಡಬೇಕಾಗಿತ್ತು. ಸಂಜೆನೂ ಪೂಜೆಗೆಲ್ಲ ಮಾಡೋದಕ್ಕೆ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ಅಡುಗೆ ಮನೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನು ಕ್ಲೀನ್ ಅಂದರೆ ಇದು ತಂದಿರೋದನ್ನೆಲ್ಲ ಕ್ಲೀನಾಗಿ ಜೋಡಿಸೋದು, ಮತ್ತು 1-2 ಪಾತ್ರೆ ಇತ್ತಲ್ಲ, ಅಂದರೆ ಇವಾಗ ತಂದಿದ್ದನ್ನ ಅದನ್ನೆಲ್ಲ ತೊಳೆದಿಟ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ಸಂಜೆನೂ ಪೂಜೆ ಮುಗಿಸ್ಕೊಂಡೆ.
ಈ ಸಂಕ್ರಾಂತಿ ಅಂತೂ ನಮ್ಮ ಹಿಂದೂ ಧರ್ಮದವ್ರಿಗೆ ಎಷ್ಟು ಪ್ರಾಮುಖ್ಯತೆ ಅಂದರೆ ವರ್ಷದ ಮೊದಲನೇ ಹಬ್ಬ. ಏನೋ ಒಂಥರ ಖುಷಿ. ಅಂದರೆ ವರ್ಷ ಪೂರ್ತಿ ಬೆಳೆದಿರೋ ಬೆಳೆನೆಲ್ಲ ಕೂಡಿಕ್ಕಿ ಒಂಥರ ಇದಕ್ಕೆ ಪೂಜೆ ಮಾಡಿ, ಇದು ಹಳ್ಳಿಗಳ ಕಡೆ ಅಂತ ತುಂಬ ಚೆನ್ನಾಗಿರುತ್ತೆ. ನನಗೆ ಹಳ್ಳಿ ಇಲ್ಲ, ಬಟ್ ಕೆಲವೊಬ್ಬರು ಹೇಳಿರೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಇದನ್ನೆಲ್ಲ ಯಾವಾಗ ಹಳ್ಳಿ ಕಡೆ ನೋಡ್ತೀನೋ ಅನಿಸೈತೆ. ಬಟ್ ಯಾರ ನಮ್ಮನ್ನ ಕರೆಯೋರು ಹಳ್ಳಿಗಳಿಗೆ, ನಮಗಂತೂ ಹಳ್ಳಿ ಇಲ್ಲ. ನೋಡಿಕೊಂಡು ಇಲ್ಲೇ ನಮಗೆ ಟಿ ವಿಯಲ್ಲಿ ಹಳೆ ಫಿಲಮ್ಸ್ ಎಲ್ಲ ನೋಡಿಬಿಟ್ಟು ನಾವು ಈ ಥರ ಇರುತ್ತೆ ಅಂತ ನಮ್ಮ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಹಾಗೆಯೇ ಸಂಜೆ ಮೇಲೆ ಕಬ್ಬೆಲ್ಲ ತಿಂದ್ಕೊಂಡು ಕೂತ್ಕೊಂಡಿದ್ವಿ. ಸಂಜೆ ಮೇಲೆ ಏನೂ ಕೆಲಸ ಇರಲಿಲ್ಲ. ಕೆಲಸ ಇಲ್ಲದೆ ಇರೋದಕ್ಕೆ ಯಾವುದಾನ ಒಳ್ಳೆ ಮೂವಿ ನೋಡೋಣ ಅಂದ್ಕೊಂಡು ಕೂತ್ಕೊಂಡ್ವಿ. ನನ್ನ ಫೇವ್ರೆಟ್ ಆ್ಯಕ್ಟರ್ ಆಗಿರೋ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿನೇ ನೋಡೋಣ ಅಂದ್ಬಿಟ್ಟು ಪರಮಾತ್ಮ ಮೂವಿ ಹಾಕ್ಕೊಂಡು ಕೂತ್ಕೊಂಡ್ವಿ. ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಮನೆಯ ಹಬ್ಬದ ವಾತಾವರಣ. ನಮ್ಮ ಮನೆಯ ಹಬ್ಬ ತುಂಬ ಸಿಂಪಲ್ಲಾಗಿ ಆಚರಿಸಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಮತ್ತೆ ಒಂದ್ಸಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.